ಶ್ರೀರಮಣ ಗೋವಿಂದ ಗೋವಿಂದ. ಇವಳಿಗೆ ಸಬ್ಸ್ಕ್ರೈಬ್ ಅನ್ನಕ್ ಬದಲ್ಲ ಸರ್ಪ್ರೈಸ್ ಅಂತೆ. ಏನು ಅವಳಿಗಿರೋ ನಮ್ಮ ಅಕ್ಕ ಎಂಟ್ರಿ ಕೊಟ್ಟರು. ಇವಾಗ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸೊ ಮೊಬೈಲ್ ನೋಡೋಕೋದ್ರೆ ನೀವು ಮಜಾ ಸಿಗಲ್ಲ. ಥಿಯೇಟ್ರಲ್ಲಿ ಹೋಗಿ ನಾನು ಏನು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಹೋಗ್ತಾ ಇರಲಿಲ್ಲ ಅಂದರೆ ಈ ಇದಕ್ಕೇನೆ ನೋಡ್ರಿ, ಫುಲ್ಲು ಬೆಂಡ್ ಆಗ್ಬಿಡ್ತದೆ ಗಾಡಿ, ಮಲಗಿಬಿಡ್ತದೆ ಗಾಡಿ. ಫಸ್ಟ್ ಟ್ರೈ ಆಗುತ್ತೆ ಅಂದ್ಕೊಂಡು ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನು ನಾಮಗೀಮ ಎಲ್ಲ ಜೋರಾಗಿ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಂಡ್ರ ಗೈಸ್. ಇವತ್ತಿಂದ ಅಂದರೆ ಈ ಶನಿವಾರದಿಂದ ಮೊದಲನೇ ಶ್ರಾವಣ ಸ್ಟಾರ್ಟು. 4 ಶನಿವಾರನೂ 4 ಶ್ರಾವಣ. ಅಂದರೆ ನಾವು 4 ಇದರಲ್ಲೂ 4 ವಾರನೂ ಪೂಜೆ ಮಾಡ್ತೀವಿ. ಶ್ರಾವಣ ಶನಿವಾರ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅದೇ ಮನೆಗೆ ಹೋಗಿ ಗೋವಿಂದ ಅಂತ ಅಂದ್ಕೊಂಡು ಅವ್ರು ಕೊಡೋದನ್ನು ಈಸ್ಕೊಬಂದು ಅದರಲ್ಲಿ ಅಡುಗೆ ಮಾಡ್ತೀವಿ. ಸೊ 4 ಶನಿವಾರನೂ ಹಂಗೆ ಆಗುತ್ತೆ. ಶ್ರಾವಣ ನಮಗೆ ಸ್ಟಾರ್ಟು. ಇವತ್ತು ನಮ್ಮ ಮೊದಲನೇ ಶ್ರಾವಣ ಎಲ್ಲಿ ಮಾಡ್ತಿರೋದು ಅಂದರೆ ನಮ್ಮ ಅತ್ತೆ ಮನೇಲಿ. ಇವಾಗ ಪೂಜೆ ಗೀಜೆಲ್ಲ ಮುಗಿಸ್ಕೊಂಬಂದು ಸೊ ಶ್ರಾವಣಕ್ಕೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಅದಕ್ಕೆ ಬೇಗನೆ ಎದ್ದೆ, ಒಂದು 8:15 ಅಷ್ಟಲ್ಲಿದ್ದೆ. ಸೊ ಟೈಮ್ ಬಂದು ಇವಾಗ 10:30. ಪೂಜೆ ಎಲ್ಲ ಮುಗಿಸಿ ಮಾಡೋಷ್ಟೇ ಇಷ್ಟು ಗಂಟೆ ಆಯಿತು. ತಿಂಡಿ ಬೇರೆ ಇವತ್ತು ಮ್ಯಾಗಿ ಪ್ಲೇಟ್ಗೆ ಹಾಕ್ಕೊಂಡೆ ತಿನ್ನೋಣ ಅಂತ. ಅಷ್ಟರಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಬನ್ನಿ, ಇವತ್ತಿನ ಲಾಗ್ನ ಸಖತ್ ಮಜಾ ಇರುತ್ತೆ. ಇನ್ನು ಅಲ್ಲೋದ್ರೆ ಇನ್ನೂ ಇಡೀ ಜನ ಇರ್ತಾರೆ. ಫುಲ್ ಇವತ್ತು 4 ವಾರನೂ ನಾನ್ ವೆಜ್ ಬ್ಯಾಟಿಂಗು. ನಾನ್ ವೆಜ್ ಮೇಲೆ ನಾನ್ ವೆಜ್ಜು ಫುಲ್ಲು ತಿನ್ನೋದೆ. ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳಿಸೋನು ಫ್ರೆಶ್ ಕಬಾಬ್, ಫ್ರೆಶ್ ವಡೆ. ಟೇಸ್ಟಾ? ತಿನ್ನ ಹೆಂಗೈತೆ? ಉಪ್ಪು ಖಾರ ಕರೆಕ್ಟಾಗಿ ಐತೆ ಅಂತ ಕೇಳಿದ್ದೆ. ಎಲ್ಲಿಗಿಡಬೇಕು? ರೈಸ್ ಒಂದು ಇಲ್ಲ, ಒಂದು ಬಾಯಿ ಇಲ್ಲ ಅಷ್ಟೇ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಗೈಸ್ ಆಗಲಿ ಇಟ್ಕೊಂಬಂದು ನಾನು ಮುಂಚೆನೇ ಇಕ್ಕೊಂಬಿಟ್ಟಿದ್ದೀನಿ. ಈಗ ಅಂದ್ರೂ ತಿರ್ಗಾ ಇಕ್ಕೊಳ್ಳೋಕೆ ಹೋಗ್ಬೇಕು. ಗೋವಿಂದ ಈಗ ಅವಳು ಇಕ್ಸ್ಕೋತಾವಳೆ. ಯಾವ ಕನ್ನಡನ ಇದು? ಹಂಗೂ ಇಕ್ಸ್ಬಿಟ್ರು ತಿರ್ಗಾ ಅದ್ರ ಮೇಲೇನೆ. ಇವಳ ಇವಳೇ ಮಾಡ್ದೊಳ್ತಾರ ಇಟ್ಕೊಂಡು ಮಾತಾಡ್ಸು ಅಂತಾಳೆ. ನೋಡು ಕ್ಯಾಮ್ರಾಗ ಮಾತ್ರ ಬರಲ್ಲ. ಅಲ್ಲಿ ನೋಡಿ ಸೀದಾ ಕಬಾಬ್ನ ಅವ್ರನ್ನ ನೀನೇನು ಮಾಡ್ತೀಯ? ಅವಳು ಆಗಲೇ ಬರಲ್ಲ ಕಣೆ. ಮುಖ ಬಂದ ಅಂದ್ ಮನೇಲಿದ್ರು ಅವಳು ಬರಲ್ಲ. ಇಲ್ಲ ಅದ್ರಲ್ಲೂ ಬಂದಿಲ್ಲ. ಬಿರಿಯಾನಿ ಮಾಡಬೇಕಾದ್ರೆ ಯಾವ್ದು ಸೈಡಲ್ಲಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಬಂದೇ ಇಲ್ಲ ಅವಳು. ಅದೇನಾಗ್ಬಿಡ್ತದೆ ಅವಳಿಗೆ ಗೊತ್ತಿಲ್ಲ. ಈಗ ನೋಡಿ ಈಗಲೂ ದೃಷ್ಟಿ ತೆಗ್ಬಿಟ್ರೆ ಮುಖದಲ್ಲೆಲ್ಲ ಗಿದ್ದಿಗಿದ್ದಾಗ್ಬಿಡುತ್ತೆ ಗಿಜ್ಗಿದ್ದಿ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಚಾರ್ಜರ್ ಬೇರೆ ಇಲ್ಲ. ಇವಾಗ ವ್ಲಾಗ್ ಮಾಡೋಕ್ಕೆ ಚಾರ್ಜ್ ಬೇಕಲ್ಲ, ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಮೇಲೆ ಬಂದ್ವಿ. ಎಲ್ಲ ಚಾರ್ಜರ್ ಎಲ್ಲಿ ಗೈಸ್ ಆಮೇಲೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವಳು ಬರಲ್ವಂತೆ. ರೀಲ್ಸ್ ಮಾಡೋಕ್ಕೆ ಬರ್ತೀಯ? ಬರಲ್ವ? ಯಾವುದಾದ್ರೂ ಸರಿ. ಇವಾಗ ಸದ್ಯಕ್ಕೆ ಚಾರ್ಜರ್. A few moments later. ಸೊ ಗೈಸ್ ಪೂಜೆ ಎಲ್ಲ ಮುಗೀತು. ಇವಾಗ
ದಾಸಪ್ಪ ಅವ್ರನ್ನ ಇವ್ರನ್ನ ಪೂಜಾರಿನ ಆಟೋ ಹತ್ತಿಸಿ ಕಳಿಸಿದ್ವಿ. ಸೊ ಇವಾಗ ಗೈಸ್ ಹಂಗೆ ನಿನ್ನೆ ಒಂದು ವೀಡಿಯೋ ಮಾಡಬೇಕಾಯ್ತು. ಸೊ ಭೀಮಾ ಮೂವಿಗೆ ಹೋಗಿದ್ವಿ. ಭೀಮಾ ಮೂವಿ ಅಂತೂ ಸಕ್ಕತ್ತಾಗಿದೆ ಗೈಸ್, ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸೊ ಮೊಬೈಲೆಲ್ಲ ನೋಡೋಕೋದ್ರೆ ನಿಮಗೆ ಮಜಾ ಸಿಗಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಸಕ್ಕತ್ತಾಗೈತೆ ಮೂವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ದುನಿಯಾ ವಿಜಯ್ ಸರ್ ಮಸ್ತಾಗಿ ಮಾಡೋರೆ. ಒಂದು ಯಂಗ್ಸ್ಟರ್ಸು ಡ್ರಗ್ಸಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಸಕ್ಕತ್ತಾಗಿ ತೋರಿಸೋರೆ. ಮೂವಿ ಮಸ್ತಾಗಿದೆ, ಎಂಜಾಯ್ ಅಂತೂ ಸಕ್ಕತ್ತಾಗಿ ಮಾಡ್ತೀರಾ ಗ್ಯಾಂಗು ಬಾಯ್ಸ್ ಹಾಕ್ಕೊಂಡು ಹೋದ್ರಂತೂ. ಸೊ ಅದಕ್ಕೆ ನಾನು ಫಸ್ಟು ಬೆಳಗ್ಗೆ ಹೋದೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ತಿರ್ಗಾ ಮನೆಗೆ ಬಂದು ನಮ್ಮ ಅಕ್ಕ ನೋಡಬೇಕು ಅಂದು ತಿರ್ಗಾ ನೆಕ್ಸ್ಟ್ ಶೋಗೆ ಹೋದ್ವಿ. 2 ಸತಿ ನೋಡ್ಬಿಟ್ಟೆ ನೆನ್ನೆ. ಅದನ್ನು ವೀಡಿಯೋ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈಗ ತಿಳಿಸ್ತಾಯಿದ್ದೀನಿ. ಇವಾಗ ಲೆಟ್ಸ್ ಗೋ, ಇವಾಗ ಊಟಕ್ಕೆ ಹೋಗೋಣ. ಬ್ಯಾಟಿಂಗ್ ಮಾಡಬೇಕು, ಬೇರೆ ಬೇರೆ ಟೈಮ್ ಮಾಡಿರ್ತಾರೆ ಈಗ ಊಟ. ಇವತ್ತಿನ ಡಿನ್ನರ್ ಅಲ್ಲ, ಊಟ. ಕಬಾಬ್, ವಡೆ, ಗೀ ರೈಸ್, ಸಾಂಬಾರ್, ಚಿಕನ್, ಮಟನ್ ಹೋಯ್ತಾ ಇದು? ಮಟನ್ನು, ಕಬಾಬು, ನನ್ನ ಫೇವ್ರೇಟು ಕೀಮಾ ಮಾಡಿಲ್ವಾ? ಅದು ಪಕ್ಷಕ್ಕ ಬೇಗ ಹೋಗಲ್ಲ ಬಡ್ಸು. ತಿಂದುಬಿಟ್ಟ ರೈಸ್ ಕರೀಲಿಲ್ಲ ಮಾಡಲಿಲ್ಲ, ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ತಿಂದುಬಿಟ್ಟು ತೆಗ್ತಾವಳಾಗಲಿ. ಏನಲ್ಲಿ ನೋಡಿ ಬಿಸಿನೀರು ರೆಡಿ ಮಾಡ್ಕೊತಾವಳ ಗಾಯ್ಸ್. ನನಗೆ ಕಾಂಪಿಟೇಷನ್ ಕೊಡ್ತಾವಳು ಇವಳು, ವ್ಲಾಗ್ ಮಾಡೋದು ಹೇಳ್ಕೊಡು ಅಂತವಳೆ. ಮುಂದೆ ಕ್ಯಾಮ್ರಾಯಿಂದ ಮಾಡ್ತಾವಳೆ, ಯಾಕಂದ್ರೆ ಅವಳು ಕಾಣ್ತಾಳಲ್ಲ ಅದಕ್ಕೆ. ನಾವು ಹಿಂದೆ ಕ್ಯಾಮ್ರಾಯಿಂದ ಮಾಡೋದು, ಅದು ಅಭ್ಯಾಸ ಆಗ್ಬಿಟ್ಟೈತಿ. ಹಿಂಗೆ ತಿರುಗಿಸಿ ಅವಳು ಅದಕ್ಕೆ ಇದು ಮಾಡ್ತಾವಳೆ. ಚಾನಲ್ ಹೆಸ್ರೇನು? ಪ್ರೀತಿ ಡಜನ್ ಔಟ್. ಪ್ರೀತಿ ಡಸಂಟ್ ನೋ ಹೌ ಟು ಲಾಗ್, ಅದೇ ಚಾನಲ್ ಹೆಸರು. ಗೈಸ್ ಇವತ್ತು ಬಿಸಿಲು ಮಾತ್ರ ಸಕ್ಕತ್ತಾಗೈತೆ. ಇವಾಗ ಅದಕ್ಕೆ ಸ್ಕೆಚ್ ಹಾಕ್ತಾ ಇದ್ದೀವಿ. ಏಯ್ ಹೋಗ ಆ ಕಡೆಗೆ. ಇವಾಗ ಬಿಸಿಲಿರೋದ್ರಿಂದ ರೀಲ್ಸ್ ಮಾಡೋಣ ಅಂತ ಸ್ಕೆಚ್ ಆಯಿತು. ಕ್ಯಾಮ್ರಾ ನೋಡು, ರೀಲ್ಸ್ ಮಾಡೋಣ ಅಂತ ಸ್ಕೆಚ್ ಆಗ್ತಾ ಇದೀವಿ. ಇವಳು ರೆಡಿಯಾಗಿ ಅಂದರೆ ಕೂತವಳು ಸುಮ್ಮನೆ. ಇವಾಗ ಅವ್ರಿಗೆ ಟ್ಯೂಷನ್ ಸರ್ ಬೇರೆ ಬರ್ತಾರೆ, ಟ್ಯೂಷನ್ ಮುಗಿಸ್ಕೊಂಡ್ಮೇಲೆ ಮಾಡೋಣ. ಅಷ್ಟಲ್ಲಿ ಮಳೆ ಬರಬಾರ್ದು ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಇವಳಿಗೆ ಸಬ್ಸ್ಕ್ರೈಬ್ ಅನ್ನಕ್ ಬದಲ್ಲ, ಸರ್ಪ್ರೈಸ್ ಅಂತೆ. ಏನು ಅವಳಿಗಿರೋ ಈಗ ಲಾಗ್ ಮಾಡು ಅಂತೆ ಗೈಸ್. ಅವಳಿಗೆ ಅಲ್ಲಿಂದ ಮಾಡ್ಕೊಂಬಂದು ಈ ರೇಂಜ್ಗೆ ಮಾಡೋದು ನಕ್ಬಿಟ್ಲು. ಅದಕ್ಕೆ 64 ಸರ್ಪ್ರೈಸ್ ಅಂತೆ. ಸಬ್ಸ್ಕ್ರೈಬ್ ಅನ್ನಕ್ ಬರಲ್ಲ ನೀನು, ಲಾಗ್ ಸ್ಟಾರ್ಟ್ ಮಾಡ್ತಾಳಂತೆ. ಹಾಂ ಗೈಸ್ ಸ್ಟಾರ್ಟ್ ಮಾಡೋದು. ಫಿಲ್ಟ್ರ್ ಹುಡುಕ್ತಾವಳೆ, ವ್ಲಾಗ್ ಮಾಡ್ತಾವಳಂತ. ಇವಾಗ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಳೇ ಥಂಡರ್ ಬರ್ಡು ಸೈಲೆನ್ಸರ್ ಎಲ್ಲ ಮಸ್ತಾಗೈತೆ. ರೌಂಡ್ ಓಡ್ಸೋಕ್ಕೇನೆ ಒಂಥರ ಮಜಾ. ಮುಂಚೆನೇ ಹಳೆ ಎಕ್ಸಾಸ್ಟು ಮುಂಚೆಯಿಂದನೇ ಹಿಂಗೆ ಇರೋದು, ಇವಾಗ ಗ್ಯಾರೇಜ್ ಬಿಟ್ಟು ರೆಡಿ ಮಾಡ್ಸಿರೋದು. ಎಕ್ಸಾಸ್ಟ್ ಅಂತೂ ಹಿಂಗೈದು ಅಂತ ಸಕ್ಕದಾಗೈತೆ ಎಕ್ಸಾಸ್ಟ್ ನೋಟಿದು. ನೀವು ಆಲ್ರೆಡಿ ಕೇಳಿದೆ ಇವಾಗ ಬರ್ಬೇಕಾದ್ರೆ. ಮಸ್ತಾಗೈತೆ ಇದು ಓಡ್ಸೋಕ್ಕೆ ಒಂಥರ ಮಜಾ ಫೀಲ್. ಹಳೇ ಬುಲೆಟ್ ಅಲ್ವಾ, ಸಕ್ಕದಾಗಿರುತ್ತೆ. ಈಗ ನಮ್ಮ ಮಾಮ ಇದು ರೆಡಿ ಮಾಡಿಸಿ ಈಗ ಒಂದು ಒಳ್ಳೆ ಕಂಡೀಷನಲ್ಲಿ ಬಂದೈತೆ ಗಾಡಿ.
ಇವಾಗ ಅವ್ನು ಕೇಳ್ತವನೆ, ಅದನ್ನು ಹಾಕ್ಸ್ಕೊಂಡು ಟೆಂಪರ್ ಗ್ಲಾಸು. ಸೊ ಹೋಗ್ಬೇಕು ಇವಾಗ. ಏನಂತೆ ಆಯ್ತಂತ? ನಾರ್ಮಲ್ ಇದೆ ಅಂತ, ನಾರ್ಮಲ್ ಗ್ಲಾಸ್ ಶೀಟ್ ಅದು. ಅಂದರೆ ಕರುಗೆ ಹಾಕ್ತಾರಂತ ಕ್ಲೀನಾಗಿ ಕುತ್ಕೊಳ್ಳುತ್ತಂತ. ಅಕ್ಷಯ ಮಾಮಂದು. ಸೊ ಗೈಸ್ ಇವಾಗೆಲ್ಲ ಹಾಕ್ಸಾಯ್ತು. ಹಂಗೆ ನಮ್ಮ ತಂಗಿ ಸ್ಪ್ರೈಟು ಮತ್ತು ಇದು ತಗೊಂಬ ಅಂದ್ಲು. ನಾನು ಏನು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಹೋಗ್ತಾ ಇರಲಿಲ್ಲ ಅಂದರೆ ಈ ಇದಕ್ಕೇನೆ ನೋಡ್ರಿ, ಫುಲ್ಲು ಬೆಂಡ್ ಆಗಿಬಿಡ್ತದೆ ಗಾಡಿ, ಮಲಗಿಬಿಡ್ತದೆ ಗಾಡಿ. ಅದಕ್ಕೆ ನಾನು ನಿಲ್ಲಿಸಿ ಹೋಗ್ತಾ ಇರಲಿಲ್ಲ. ಇವಾಗ ಸ್ಕ್ಯಾನ್ ಆದರೂ ಮಾಡಬೇಕು ಫೋನ್ಪೇಜ್ ಅಂದ್ಬಿಟ್ಟು ಹೋದೆ. ಎತ್ಕೊಳ್ಳಿ 3 hours later. ಸೊ ಗೈಸ್ ಇವಾಗ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಯಿತು. ಇವಾಗ ವ್ಲಾಗ್ ಎಂಡ್ ಮಾಡಿರಲಿಲ್ಲ. ಸೊ ಎಡಿಟಿಂಗ್ ಎಲ್ಲ ಮುಗೀತು. ಎಡಿಟಿಂಗ್ ಮಾಡಿ ಸೊ ಒಂದು ಲಾಸ್ಟ್ ಕ್ಲಿಪ್ ಆ್ಯಡ್ ಮಾಡಬೇಕಾಯ್ತು. ಅದೊಂದು ಮಾಡಿ ಈ ವ್ಲಾಗು ನಿಮಗೆ ಬೆಳಗ್ಗೆ ಬರುತ್ತೆ, ಒಂದು 7 ಗಂಟೆ ಅಷ್ಟಲ್ಲಿ ಬರುತ್ತೆ. ಈಗ ಲಾಗ್ನ ಅಪ್ಲೋಡ್ ಮಾಡಿ ಮಲ್ಕೋಬೇಕು. ಸೊ ಟೈಮ್ ಬಂದು ಎಷ್ಟು ನೋಡಿರಿ, ಇವನು ಇನ್ನೂ ಗೇಮ್ ಆಡ್ಕೊಂಡು ಕೂತವ್ನು ಮಲ್ಗೋ ಅಂದರೆ. ಟೈಮ್ ಬಂದಾಗಲೇ 12:30. ಸೊ ಗೈಸ್ ಯಾರ್ಯಾರು ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಶೇರು ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಗುಡ್ ಬೈ ಅಲ್ಲ, ಗುಡ್ ನೈಟ್, ಬಾಯ್.